ಸಾಕ್ಷ್ಯಗಳನ್ನು ಹುಡುಕುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಬಟ್ ಈಗ ನಟ ಚಿಕ್ಕಣ್ಣಂದ ಆದ ನಂತರ ಈಗ ಮತ್ತೊಬ್ಬ ನಟನನ್ನು ಕೂಡ ಈಗ ಈ ವಿಚಾರಣೆಗೆ ಕರೆದಿದ್ದಾರೆ, ಸಾಕ್ಷಿಯಾಗಿ ಕನ್ಸಿಡರ್ ಮಾಡ್ಕೊಳ್ಳೋದು. ಯಾಕೆ ನಟ ಚಿಕ್ಕಣ್ಣ ಬಳಿಕ ಈಗ ನಟ ಯಶಸ್ ಸೂರ್ಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸ್ಟೋನಿ ಬ್ರೂಕ್ ಪಬ್ ಪಾರ್ಟಿಯಲ್ಲಿ ಯಶಸ್ ಸೂರ್ಯ ಕೂಡ ಭಾಗಿಯಾಗಿದ್ದು, ನಟ ದರ್ಶನ್, ಪ್ರದೂಷ್, ವಿನಯ್, ಚಿಕ್ಕಣ್ಣ ಜೊತೆಗೆ ಯಶಸ್ ಇದ್ದಿದ್ದು. ಆರೋಪಿಗಳ ಜೊತೆಗೆ ಪಾರ್ಟಿಯಲ್ಲಿ ಭಾಗಿ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮಾಡುತ್ತಾ ಇದ್ದಾರೆ. ಪೊಲೀಸರ ವಿಚಾರಣೆಯನ್ನ ಎದುರಿಸಿದ ಬಳಿಕ 164 ಹೇಳಿಕೆ ದಾಖಲು ಮಾಡಿಕೊಳ್ಳುತ್ತಾರೆ. ಯಶಸ್ ಸೂರ್ಯ ಸಾಕ್ಷಿ ಅಂತ ಪರಿಗಣಿಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋಕೆ ಈಗ ಮುಂದಾಗ್ತಾ ಇದ್ದಾರೆ. ಅವತ್ತು ಏನಾಯ್ತು ಅನ್ನುವಂಥದ್ದನ್ನ ನೋಡ್ತಾರೆ, ಹೇಳಿಕೆಯನ್ನ ತಗೊಳ್ತಾರೆ. ಆ ಕಡೆಗೆ ಅವ್ರು ಹೇಳಿದ್ದಕ್ಕೂ ಇವ್ರು ಹೇಳಿದ್ದಕ್ಕೂ ಸೇಮ್ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಕಂಪೇರ್ ಮಾಡ್ಕೊಳ್ತಾರೆ. ತಕ್ಕಂಗೆ CCTV ಫುಟೇಜ್ಗಳಿರುತ್ತೆ, ಆ ವಿಡಿಯೋಗಳನ್ನು ಕೂಡ ಕಂಪೇರ್ ಮಾಡ್ಕೊಳ್ತಾರೆ. ಎರಡು ಕೂಡ ಟ್ಯಾಲಿ ಆಗಬೇಕಾಗುತ್ತೆ, ಎಷ್ಟೊತ್ತಿಗೆ ಹೋದ್ರು ಎಷ್ಟೊತ್ತಿಗೆ ಬಂದ್ರು ಅಂತ ಹೇಳಿ. ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಬಟ್ ಈಗ ಯಾರ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ರೋ ಅವರ ವಿರುದ್ಧನೇ ಈಗ ಸಾಕ್ಷಿ ಹೇಳಬೇಕಾಗಿದೆ. ವಿರುದ್ಧ ಇದೆಯೋ ಪರ ಇದೆಯೋ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ನಟ ಚಿಕ್ಕಣ್ಣ ಮತ್ತು ಈಗ ನಟ ಯಶಸ್ ಇಬ್ಬರನ್ನು ಕೂಡ ಈಗ ಕರೆಸಿದ್ದಾರೆ. ಇಬ್ಬರು ಕೂಡ 164 ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ, ಎಲ್ಲವೂ ಓಕೆ. ಬಟ್ ಇವರು ಪರವಾಗಿನ ಅಥವಾ ವಿರುದ್ಧವಾಗಿಯಾ ಅಥವಾ ಅಲ್ಲಿ ಏನ್ ನಡೀತು ಅನ್ನುವಂಥದ್ರ ವಿಚಾರದಲ್ಲಿ ಮಾತ್ರನಾ ಪಬ್ ಅಲ್ಲಿ ನಡೆದಿದ್ದು? ಅರುಣ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆಯನ್ನು ಮಾಡ್ತಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಆವತ್ತು ಅಂದರೆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ದರ್ಶನ್ ಜೊತೆ ಯಾರೆಲ್ಲ ಪಾರ್ಟಿಯನ್ನು ಮಾಡಿದ್ರು, ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ಅಷ್ಟೂ ಜನರ ಹೇಳಿಕೆಯನ್ನು ಮತ್ತು ಸ್ಟೇಟ್ಮೆಂಟನ್ನು ಮಾಡಿಕೊಳ್ಳುವ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಈಗಾಗಲೇ ಆರಂಭದಲ್ಲಿ ಚಿಕ್ಕಣ್ಣ ಅವರನ್ನು ನೋಟಿಸ್ ಮಾಡಿ ವಿಚಾರಣೆ ಮಾಡಿ ಅದಾದ ನಂತರ 164 ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿತ್ತು. ಅದಾದ ಬಳಿಕ ಮತ್ತೆ ಈಗ ಯಶಸ್ವಿ ಸೂರ್ಯ ಅವರನ್ನು ವಿಚಾರಣೆ ಮಾಡಿ ಅವರು 164 ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಇವರು ಎಲ್ಲಿದ್ರು, ಯಾವ ಕಾರಣಕ್ಕಾಗಿ ಇವರು ಪಾರ್ಟಿಯಲ್ಲಿ ಭಾಗವಾಗಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಹೇಳಿಕೆಗಳನ್ನು ಪಡೆದುಕೊಂಡಿದ್ರು. ಆ ಹೇಳಿಕೆ ಆಧಾರದ ಮೇಲೆ ಇವರಿಬ್ಬರನ್ನು ಕೂಡ ಸಾಕ್ಷಿಗಳನ್ನು ಮಾಡಿಕೊಂಡು ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈ ಪ್ರಕರಣದಲ್ಲಿ ಅವತ್ತು ಇನ್ಸಿಡೆಂಟ್ ಏನಾಯಿತು, ನೀವು ಯಾವ ಗಂಟೆಗೆ ಬಂದು ಮತ್ತೆ ಹೋಗಿರೋದಂಥದ್ರ ಬಗ್ಗೆ ಸಂಪೂರ್ಣವಾದ ಹೇಳಿಕೆಯನ್ನು ಕೊಟ್ಟಿರ್ತಾರೋ ಆ ಹೇಳಿಕೆ ಏನಿರುತ್ತೋ ಅದನ್ನು 164 ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ತಿರುವಂಥದ್ದು. ಯಾರ ವಿರುದ್ಧ ಪರ ಅನ್ನುವಂಥದ್ದಕ್ಕಿಂತ ಅಲ್ಲಿ ಇನ್ಸಿಡೆಂಟ್ ಏನಾಯಿತು, ಆ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಇವರ ಪಾತ್ರ ಏನಿತ್ತು ಅನ್ನುವಂಥದ್ದನ್ನು ಅವರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಂದ್ ಕಡೆಗೆ ಈಗ ಆರೋಪಿಗಳ ಪಾರ್ಟಿಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮಾಡಿಕೊಂಡಿದ್ದಾರೆ. ವಿಚಾರಣೆ ಎದುರಿಸಿದ ನಂತರ 164 ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಯಶಸ್ ಸೂರ್ಯ ಕೂಡ ಈಗ ಸಾಕ್ಷಿಯಾಗಿ ಇದರಲ್ಲಿ ಪರಿಗಣಿಸಲಾಗುತ್ತೆ. ಸೊ ಹಾಗಾಗಿ ಒಂದ್ ಕಡೆಗೆ ನಟ ಚಿಕ್ಕಣ್ಣ, ಇನ್ನೊಂದ್ ಕಡೆಗೆ ನಟ ಯಶಸ್ ಸೂರ್ಯ ಕೂಡ ಹೇಳಿಕೆಗಳು ಈಗ ದಾಖಲಾಗಿವೆ. ಅಂದ್ರೆ ಕಳೆದ 4 ದಿನಗಳ ಹಿಂದಷ್ಟೇ 164 ಹೇಳಿಕೆಯನ್ನ ಚಿಕ್ಕಣ್ಣ ದಾಖಲು ಮಾಡಿದ್ರು. ಅವತ್ತು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇಬ್ಬರು ಕೂಡ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ CCTV ಫುಟೇಜ್ನಲ್ಲಿ ಪೊಲೀಸರು ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ರು. ಅದರ ಆಧಾರದ ಮೇಲೆ ಚಿಕ್ಕಣ್ಣ ಸ್ಟೇಟ್ಮೆಂಟ್ ಪಡೆದಿದ್ರು. ಯಶಸ್ ಸೂರ್ಯ ಇದ್ರು ಅನ್ನೋದು ಖಾತ್ರಿ ಆಗಿದ್ರೂ ಕೂಡ ಹೇಳಿಕೆಯನ್ನು ಅಷ್ಟೇ ಪಡ್ಕೊಂಡಿದ್ರು ಪೊಲೀಸರು, ಆದರೆ ಸ್ಟೇಟ್ಮೆಂಟ್ ಆಗಿರಲಿಲ್ಲ. ಆ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತಹ ಕೆಲಸ ಇವತ್ತಾಗಿದೆ. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ಕೊಟ್ಟಿದ್ದಾರೆ. ಅವತ್ತು ಸ್ಟೋನಿ ಬ್ರೂಕ್ಗೆ ಎಷ್ಟೊತ್ತಿಗೆ ಯಶಸ್ ಸೂರ್ಯ ಹೋಗಿದ್ದು, ದರ್ಶನ್ ಆ ಪಬ್ಗೆ ಯಾವಾಗ ಬಂದ್ರು, ಆ ಸಂದರ್ಭದಲ್ಲಿ ಟೇಬಲ್ನಲ್ಲಿ ಯಾರೆಲ್ಲ ಇದ್ರು, ಏನೆಲ್ಲ ಮಾತುಕತೆ ಆಯ್ತು, ಎಕ್ಸಿಟ್ ಆಗೋ ಸಂದರ್ಭದಲ್ಲಿ ಯಾರು ಕಾಲ್ ಬಂದಿತ್ತು, ಯಾವ ಕಾರಣಕ್ಕಾಗಿ ಏನ್ ಮಾತುಕತೆ ಆಗಿತ್ತು, ಇದೆಲ್ಲವೂ ಕೂಡ ನ್ಯಾಯಾಧೀಶರ ಮುಂದೆ ಯಶಸ್ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ.